ವಿರಾಜಪೇಟೆಯಿಂದ ಮಡಿಕೇರಿ ಮುಖ್ಯ ರಸ್ತೆಯ 4 ಕಿಲೋಮೀಟರ್ ದೂರದಲ್ಲಿರುವ ಕದನೂರು ಸೇತುವೆ ಅಡಿಯಲ್ಲಿ ತಂದು ಬಿಸಾಕಿದ ಕಿಡಿಗೇಡಿಗಳನ್ನು ಬಂಧಿಸಬೇಕು. ಅಲ್ಲದೆ ಈ ಶಿವಲಿಂಗವನ್ನು ಇಲ್ಲಿಂದ ಸ್ಥಳಾಂತರ ಮಾಡಿ ಇದಕ್ಕೆ ಕಾಯಕಲ್ಪ ನೀಡಲು ಹಿಂದೂ ಸಂಘಟನೆಗಳು ಮುಂದಾಗಬೇಕೆಂದು ಬಿಎಸ್ಪಿ ಜಿಲ್ಲಾಧ್ಯಕ್ಷ ದಿವಿಲ್ ಕುಮಾರ್ ಮನವಿ ಮಾಡಿದ್ದಾರೆ. ಭಾರತದಲ್ಲಿ ಶಿವಲಿಂಗಕ್ಕೆ ತನ್ನದೇ ಆದ ಕೆಲವು ವಿಶೇಷತೆಗಳಿವೆ. ಆದರೆ ರಾತ್ರೋರಾತ್ರಿ ಈ ರೀತಿಯಲ್ಲಿ ತುಂಡು ತುಂಡಾಗಿ ತಂದು ಹಾಕಿದ್ದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದರು. ಈ ಸೇತುವೆ ಇದೆ, ಇದು ಮಡಿಕೇರಿ ಟು ವಿರಾಜಪೇಟೆಯ ಹೆದ್ದಾರಿಯಲ್ಲಿರೋಂಥ ಮುಖ್ಯ ಸೇತುವೆ ಇದು. ಇದ್ರ ಪಕ್ಕದಲ್ಲೇ ನಿಮಗೆ ಅರ್ಧ ಕಿಲೋಮೀಟ್ರು ಇಲ್ಲ ಪಂಚಾಯಿತಿ ಇರೋವಂಥದ್ದು, ಗ್ರಾಮ ಪಂಚಾಯಿತಿ. ಆ ಪಂಚಾಯಿತಿನಲ್ಲಿ PDO ಅಂದರೆ ಸರ್ಕಾರಿ ಅಧಿಕಾರಿ PD ಅವರು ಕೂಡ ಇದ್ದಾರೆ. ಓಟಲ್ಲಿ ಹಾಕಿಕೊಂಡು ಗೆದ್ದು ಬಂದಂತಹ ಅಧ್ಯಕ್ಷಗಳು ಕೂಡ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ ಮೆಂಬರ್ಗಳು ಇದ್ದಾರೆ, ಇಲ್ಲಿನ ಸ್ಥಳೀಕರು. ಆದರೆ ಇವ್ರು ಯಾರು ಇದನ್ನು ಪರಿಗಣಿಸ್ತಾ ಇರೋವಂಥದ್ದು ತುಂಬ ಖಂಡನೆ. ತುಂಬ ನಾವು ಹಿಂದುತ್ವ ಅಂತ ಹೇಳ್ತೀವಿ, ಆದರೆ ಇದನ್ನು ನೋಡಿದಾಗ ಎಲ್ಲೋ ನಮಗೆ ತುಂಬ ಮನಸ್ಸಿಗೆ ನೋವಾಗುತ್ತೆ. ಯಾವುದೇ ಧರ್ಮದವರು ಕೂಡ ಈ ಥರ ಅವಿವೇಕಿತನದಿಂದ ಯಾವುದೋ ಕೆಲಸ ಮಾಡಲ್ಲ. ಆದರೆ ಇಲ್ಲಿ ನಾವು ನಾವು ಹಿಂದೂ ಅಂದ್ಕೊಂಡು ನಾವು ತುಂಬ ಹೋರಾಟ ಮಾಡ್ತೀವಿ ನಮ್ಮ ಹಿಂದೂಗೋಸ್ಕರ. ಆದರೆ ಇಲ್ಲಿ ನಾವು ನೋಡ್ತಾ ಇದ್ರೆ ತುಂಬ ಬೇಸರದ ಸಂಗತಿ. ಹಾಗಾಗಿ ಈ ಕೂಡಲೇ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಆಗಿರೋದು ಇದಕ್ಕೆ ಸಂಬಂಧಪಟ್ಟಂಥ ಯಾವ ಡಿಪಾರ್ಟ್ಮೆಂಟ್ ಆಗುತ್ತೆ ಆ ಡಿಪಾರ್ಟ್ಮೆಂಟ್ ಕೂಡಲೇ ಇದನ್ನ ಪರಿಗಣಿಸ್ಬಿಟ್ಟು ಸಾರ್ವಜನಿಕರೊಂದಿಗೆ ಆ ನಮ್ಮ ಏನು ಪುರಾತನ ನಾವು ಹಿಂದೂ ಧರ್ಮದಿಂದ ಈಶ್ವರ ಅವ್ರನ್ನ ನಾವು ಆ ಪರಮಾತ್ಮನ ನಾವು ಪೂಜಿಸ್ಕೊಂಡು ಬರ್ತಾ ಇದ್ದೀವಿ, ಅವ್ರಿಗೆ ಉನ್ನತ ಸ್ಥಾನವನ್ನು ಕೊಟ್ಟು ಅವ್ರಿಗೆ ನಾವು ಪೂಜೆ ನಿಷ್ಠೆಯಲ್ಲಿ ಮುಂದಿನ ದಿನದಲ್ಲಿ ನಾವು ಮಾಡಬೇಕು ಅನ್ನೋಂಥ ನಿಟ್ಟು ನಾನು ಮಾಧ್ಯಮ ಮುಖಾಂತರ ಅಂದಾಜು 3 ಅಡಿ ಸ್ತಂಭ ಹಾಗೂ ಅರ್ಧ ಅಡಿ ಪೀಠ ಹಾಗೂ 3 ಅಡಿ ಎತ್ತರದ ಪುರಾತನ ಕಾಲದ ಶಿವಲಿಂಗ ಮತ್ತು ತಲೆಯ ಮೇಲೆ 5 ಮುಖದ ನಾಗಸ್ವರೂಪ ಲಿಂಗ ಪತ್ತೆಯಾಗಿದ್ದು, ವಿವಿಧ ರೀತಿಯ ಅಭಿಷೇಕ ಮಾಡಿಸಿಕೊಳ್ತಾ ಇದ್ದ ಮೂರ್ತಿ ದಗ್ನವಾಗಿ ಬಿದ್ದಿದೆ. ತಕ್ಷಣ ಸಂಬಂಧಪಟ್ಟ ಪುರಾತತ್ವ ಇಲಾಖೆಯು ಇದನ್ನು ಸಂಗ್ರಹಿಸಿ ಗೌರವಿಸಬೇಕಿದೆ ಮತ್ತು ಅಸ್ತಿತ್ವವನ್ನು ಉಳಿಸಿಕೊಳ್ಳಬೇಕಿದೆ ಎಂದು ದಿವಿಲ್ ಕುಮಾರ್ ಮಾಹಿತಿಯನ್ನು ನೀಡಿದರು. ಕದ್ನೂರು ವ್ಯಾಪ್ತಿಯಲ್ಲಿರುವಂಥ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕೂಡ ಇದನ್ನ ಪರಿಗಣಿಸಿಲ್ಲ. ಕೇಳಿದ್ರೆ ಏನು ಹೇಳ್ಬೋದು ಅನ್ನೋಂಥದ್ದು ಗೊತ್ತಿಲ್ಲ. ಈಗ ನಾವು ಪಂಚಾಯತಿಗೆ ಹೋಗಿ ಇದನ್ನ ಅವ್ರ ಗಮನಕ್ಕೆ ತಂದು ಕೂಡಲೇ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ನಮ್ಮ ಹಿಂದುತ್ವ ಏನು ನಾವು ಹಿಂದೂಗಳು ಅಂತಿದ್ದೀವಿ, ಇಲ್ಲಿ ಅಕ್ಕಪಕ್ಕ ಇರೋಂಥವ್ರು ಗ್ರಾಮಸ್ಥರಾಗಿರ್ಬೋದು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಯಾರೇ ಇದ್ರು ಕೂಡ ಈ ಕೂಡಲೇ ಇದನ್ನ ನಾವೆಲ್ಲ ಸೇರ್ಕೊಂಡು ಈ ನಮ್ಮ ಲಿಂಗವನ್ನ ಅದು ಏನೇ ಆಗಿರಲಿ ಅದನ್ನು ತೆಗೆದು ಒಂದು ಬೇರೆ ಕಡೆ ಮಡಗಿ ಅದಕ್ಕೆ ಒಂದು ಉನ್ನತ ಸ್ಥಾನವನ್ನು ಒಂದು ಕೊಟ್ಟು ಒಂದು ಗುಡಿಯನ್ನು ಕೊಟ್ಟು ಅವರು ನಾವು ಪೂಜಿಸುವಂಥ ದೇವರಿಗೆ ನಾವು ಮರ್ಯಾದೆಯನ್ನು ಸಲ್ಲಿಸಬೇಕು ಅನ್ನೋಂಥ ಒಂದು ಭಾವನೆಯಿಂದ ನಾನು ಮಾಧ್ಯಮ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ದಯಮಾಡಿ ಈ ವಿಷಯದ ಬಗ್ಗೆ ಎಲ್ಲರೂ ಒಂಚೂರು ಗಮನ ಹರಿಸಿ